ಕಲಿಯಿರಿ ಕನ್ನಡದಲ್ಲೇ. ಒಂದು ಹೊಸ ವಿಷಯ ಕಲಿಬೇಕು ಅಂತ ಮನಸ್ಸು ಮಾಡಿರೋ ನಿಮಗೆ ಹ್ಯಾಟ್ಸ್ ಆಫ್. ಈಗ ನಾವು ಲಾಸ್ಟ್ ಫೋಟೋಶಾಪಲ್ಲಿ ಏನು ಕ್ಲಾಸ್ನ ನೋಡಿದ್ವಿ ಅನ್ನೋದನ್ನು ಒಂದ್ಸರಿ ಕ್ಲಿಯರಾಗಿ ನೋಡಿಬಿಟ್ಟು ನೆಕ್ಸ್ಟ್ ಕ್ಲಾಸ್ಗೆ ಹೋಗೋಣ. ಓಕೆ, ಅದೇನು ಅಂತಂದರೆ ನಾವಿಲ್ಲಿ ಕ್ಲೋನ್ ಸ್ಟ್ಯಾಂಪ್ ಟೂಲ್ ಮತ್ತು ಪ್ಯಾಟ್ರನ್ ಸ್ಟ್ಯಾಂಪ್ ಟೂಲ್ನ ನಾವು ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಿ. ಈಗ ನೆಕ್ಸ್ಟು ಈಗ ಈಗ ನಾವು ನೋಡಬೇಕಾಗಿರೋಂಥ ಟೂಲ್ಗಳು ಯಾವ್ಯಾವು ಅಂತಂದರೆ ಹಿಸ್ಟ್ರಿ ಬ್ರಷ್ ಟೂಲ್ ಅಂತ ಇದೆ ಮತ್ತು ಆರ್ಟ್ ಹಿಸ್ಟ್ರಿ ಬ್ರಷ್ ಟೂಲ್ ಅಂತ ಇದೆ. ಓಕೆ, ಇದರಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನು ನೋಡೋಣ. ಓಕೆ, ಈಗ ನಾನೇನು ಮಾಡ್ತಾಯಿದ್ದೀನಿ, ಒಂದು ಇಮೇಜ್ನ ತೊಗೊತಾ ಇದ್ದೀನಿ. ಇದಕ್ಕೆ ನಾವು ಈ ಬ್ರಷ್ ಟೂಲ್ಗೆ ಬರಬೇಕು ಅಂತಂದರೆ ನೋಡಿ, ನಾವು ಮೇಲ್ಗಡೆ ತೊಗೊಂಡ್ರೆ ಮಾಮೂಲಿಯಾಗಿ ಬ್ರಷ್ ಟೂಲು, ಪೆನ್ಸಿಲ್ ಟೂಲು, ಕಲರ್ ಟೂಲು ಇವೆಲ್ಲ ಬರ್ತವೆ. ಓಕೆ, ನಾವಿಲ್ಲಿ ನೆಕ್ಸ್ಟ್ ಬರಬೇಕು ಅಂದರೆ ಇದು ಬಿ, ಇದಕ್ಕೆ ಶಾರ್ಟ್ಕಟ್ಟು ಬ್ರಷ್ ಟೂಲ್ಗೆ ಬಿ. ಆದರೆ ಇಲ್ಲಿ ಆರ್ಟ್ ಹಿಸ್ಟ್ರಿ ಬ್ರಷ್ ಟೂಲ್ಗೆ ವೈ. ಓಕೆ, ಯಾಕೆಂದರೆ ಹಿಸ್ಟ್ರಿ ಅನ್ನೋದ್ರಲ್ಲಿಂದ ವೈ ಅನ್ನೋ ಲೆಟರ್ನ ತೊಗೊಂಡಿದ್ದಾರೆ, ಲಾಸ್ಟ್ ಅಕ್ಷರನ ತೊಗೊಂಡಿದ್ದಾರೆ. ಯಾಕೆಂದರೆ ಇದೆರಡೂ ಕೂಡ ಹಿಸ್ಟ್ರಿ ಬ್ರಷ್ ಟೂಲ್ ಮತ್ತು ಆರ್ಟ್ ಹಿಸ್ಟ್ರಿ ಬ್ರಷ್ ಟೂಲ್ ಅಂತ ತೊಗೊಂಡಿದ್ದಾರೆ. ಅದರಿಂದ ಓಕೆ, ಇವೆರಡಕ್ಕೂ ವೈ ಅಂತ ನೋಡಿ. ವೈ ಅಂತ ಪ್ರೆಸ್ ಮಾಡಿದ್ರೆ ಇಲ್ಲಿ ನಾನು ಮೂವ್ ಟೂಲ್ಗೆ ಹೋಗ್ತೀನಿ, ವಿ ಅಂತ ಪ್ರೆಸ್ ಮಾಡಿ ಮೂವ್ ಟೂಲ್ಗೆ ಹೋಗ್ತೀನಿ, ಮತ್ತು ವೈ ಅಂತ ಪ್ರೆಸ್ ಮಾಡಿದ್ರೆ ಇಲ್ಲಿ ಆರ್ಟ್ ಹಿಸ್ಟ್ರಿ ಬ್ರಷ್ ಟೂಲಿಗೆ ಬರ್ತೀನಿ. ಓಕೆ, ಆರ್ಟ್ ಹಿಸ್ಟ್ರಿ ಬ್ರಷ್ ಟೂಲಿಗೆ ಬಂದಾಗ ನೋಡಿ, ಇಲ್ಲಿ ನಾನು ಶಿಫ್ಟ್ ಹಿಡಿದು ವೈ ಪ್ರೆಸ್ ಮಾಡ್ತೀನಿ, ಅಲ್ಲೇ ಚೇಂಜ್ ಆಗುತ್ತೆ. ಮತ್ತು ಅಲ್ಲಿ ನೀವು ನೋಡ್ತಾ ಇರುವಂಥ ಇಲ್ಲಿ ಆಪ್ಷನ್ ಬಾರ್ ಏನಿದೆ ಇಲ್ಲೂ ಕೂಡ ನೋಡಿ ಚೇಂಜ್ ಆಗುತ್ತೆ. ಓಕೆ, ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ. ಈಗ ನೆಕ್ಸ್ಟ್ ಈಗ ಹಿಸ್ಟ್ರಿ ಬ್ರಷ್ ಟೂಲ್ನಲ್ಲಿ ಯಾವ ರೀತಿ ವರ್ಕ್ ಮಾಡೋದು ಅಂತ ನೋಡೋಣ. ಓಕೆ, ಈಗ ನಾನು ಒಂದು ಇಮೇಜ್ನ ತೊಗೊತಾ ಇದ್ದೀನಿ, ಒಂದೆರಡು ಇಮೇಜ್ ತೊಗೊಳ್ಳೋಣ. ಓಕೆ, ಈಗ ಈ ಇಮೇಜ್ಗಳನ್ನ ಇಮೇಜ್ ಅಡ್ಜಸ್ಟ್ಮೆಂಟ್ ಇಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತ ಇದೆ. ಓಕೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡಿ ನಮಗೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಓಕೆ, ಇನ್ನೂ ಸ್ವಲ್ಪ ಲೈಟ್ ಆಗಲಿ. ಓಕೆ, ಇಷ್ಟಿರಲಿ. ಓಕೆ, ಈ ರೀತಿಯಾಗಿ ನಾವಿಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು. ಓಕೆ, ಈ ರೀತಿಯಾಗಿರಲಿ. ನೋಡಿ, ನಮಗೆ ಇಮೇಜ್ ಕಾಣಿಸುತ್ತೆ ಇಲ್ಲಿ ಈ ರೀತಿಯಾಗಿ ಪಕ್ಕದಲ್ಲಿ ಇಟ್ಕೊಂಡು ನಮಗೆ. ಓಕೆ ಓಕೆ ಈ ಎಫೆಕ್ಟಲ್ಲಿರಲಿ. ಓಕೆ, ನೆಕ್ಸ್ಟ್ ಈ ಇಮೇಜ್ನ ಇಲ್ಲಿಂದ ಇಮೇಜ್ ಅಂತ ಹೋಗಿ ಇಮೇಜಲ್ಲಿ ಇಮೇಜ್ ಅಡ್ಜಸ್ಟ್ಮೆಂಟ್ ಇಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತ ಇರುತ್ತೆ. ಓಕೆ, ಈ ರೀತಿಯಾಗಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಇಮೇಜ್ನ ಮಾಡ್ಕೊಂಡಿರ್ತೀವಿ. ಮಾಡ್ಕೊಂಡ್ಮೇಲೆ ಈಗ ನಾವೇನು ಮಾಡಬೇಕು ಅಂದರೆ, ಇಲ್ಲಿ ನಾವು ನಾರ್ಮಲಾಗಿರೋಂಥ ಟೈಮಲ್ಲಿ ಇಲ್ಲಿ ನಾವು ಬ್ರಷ್ ಟೂಲ್ನ ಏನಾದ್ರು ಅಪ್ಲೈ ಮಾಡಿದ್ರೆ ಏನು ಕಾಣಿಸಲ್ಲ, ಏನು ವರ್ಕು ಆಗೋಲ್ಲ. ಓಕೆ, ಈಗೇನು ಮಾಡ್ತಾಯಿದ್ದೀನಿ, ನಾನು ಇಮೇಜ್ನ ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡ್ಕೊಂಡಿದ್ದೀನಿ. ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡ್ಕೊಂಡಾಗ ಇಲ್ಲಿ ಏನು ಎಫೆಕ್ಟ್ ಕಾಣಿಸುತ್ತೆ ಅಂತ ನೋಡೋಣ. ನಾವು ಅದಕ್ಕಿಂತ ಮುಂಚೆ ಏನು ಮಾಡಬೇಕು ಅಂದರೆ, ಇದನ್ನು ಕಂಟ್ರೋಲ್ ಜೆ ಅಂದರೆ ಡೂಪ್ಲಿಕೇಟ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಲೇಯರ್ ಡೂಪ್ಲಿಕೇಟ್ ಆಗೋದಕ್ಕೆ ಕಂಟ್ರೋಲ್ ಜೆ ಅಂತ ಇರುತ್ತೆ. ಓಕೆ, ಇಲ್ಲ ಕಂಟ್ರೋಲ್ ಎ, ಕಂಟ್ರೋಲ್ ಸಿ, ಕಂಟ್ರೋಲ್ ವಿ. ಅಂದರೆ ಕಂಟ್ರೋಲ್ ಎ ಅಂದರೆ ಸೆಲೆಕ್ಷನ್ ಆಲ್, ಕಂಟ್ರೋಲ್ ಸಿ ಅಂದರೆ ಕಾಪಿ, ಕಂಟ್ರೋಲ್ ವಿ ಅಂದರೆ ಪೇಸ್ಟ್. ಅದೇ ಲೇಯರು ಇನ್ನೊಂದ್ಸರಿ ಕಾಪಿ ಆಗುತ್ತೆ. ನನಗೆ ಲೇಯರ್ ಡೂಪ್ಲಿಕೇಟ್ ಬೇಕಾಗಿರೋದ್ರಿಂದ ಕಂಟ್ರೋಲ್ ಡಿ ಮಾಡಿದ್ರೆ ಡೈರೆಕ್ಟಾಗಿ ಲೇಯರ್ ಡೂಪ್ಲಿಕೇಟ್ ಆಗುತ್ತೆ. ಈ ಲೇಯರ್ ಡೂಪ್ಲಿಕೇಟ್ ಏನಕ್ಕೆ ಮಾಡ್ಕೋಬೇಕು ಅಂತಂದರೆ, ನಾವು ಬಿಫೋರ್ ಆಫ್ಟರ್ ನೋಡ್ಕೊಳ್ಳೋದಕ್ಕೆ ಈಸಿಯಾಗಿರುತ್ತೆ, ಅದರಿಂದ ಅಷ್ಟೇ. ಓಕೆ, ಈಗ ನಾನು ಇದನ್ನು ಬ್ಲ್ಯಾಕ್ ಆ್ಯಂಡ್ ವೈಟ್ ಇಮೇಜಾಗಿ ಚೇಂಜ್ ಮಾಡ್ತಾಯಿದ್ದೀನಿ. ಕಲರ್ ಅಡ್ಜಸ್ಟ್ಮೆಂಟಲ್ಲಿ ಇಲ್ಲಿ ಇಮೇಜ್ ಅಡ್ಜಸ್ಟ್ಮೆಂಟಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಇಮೇಜ್ನ ಮಾಡಿಕೊಂಡೆ. ಓಕೆ, ಇಲ್ಲಿಂದ ಈಗ ನಾನೇನು ಮಾಡ್ತಾಯಿದ್ದೀನಿ, ಈ ಲೇಯರ್ನ ನೋಡ್ಕೊಳ್ಳಿ. ಈಗ ಇಲ್ಲಿರುವಂಥ ಹಿಸ್ಟ್ರಿ ಬ್ರಷ್ ಟೂಲ್ನ ತೊಗೊತಾ ಇದ್ದೀನಿ. ಓಕೆ, ಹಿಸ್ಟ್ರಿ ಬ್ರಷ್ ಟೂಲ್ ತೊಗೊಂಡು ನನ್ನ ಮೌಸ್ ಪಾಯಿಂಟ್ನ ಕಡಿಮೆ ಮಾಡಿಕೊಂಡು ನೋಡಿ, ಈ ರೀತಿಯಾಗಿ ನಮಗೆ ಎಷ್ಟು ಅವಶ್ಯಕತೆ ಇದೆಯೋ ಅದನ್ನು ಅಷ್ಟು ಪೂರ್ತಿಯಾಗಿ ನಾವು ಲೇಯರ್ನ ಚೇಂಜ್ ಮಾಡ್ಕೊಂಬಂದರೆ ಓಕೆ, ನಮಗೆ ಈ ಬ್ಯಾಕ್ಗ್ರೌಂಡ್ ಲೇಯರ್ ಬೇಕಾಗಿಲ್ಲ. ಓಕೆ, ಈಗ ನೋಡಿ ಈ ರೀತಿಯಾಗಿ ವರ್ಕ್ ಆಗುತ್ತೆ. ಹಿಸ್ಟ್ರಿ ಬ್ರಷ್ ಟೂಲ್ ಅಂತಂದರೆ ಏನು ಅಂದರೆ, ಸಿಂಪಲ್ಲಾಗಿ ಹೇಳಬೇಕು ಅಂದರೆ, ಮುಂಚೆ ಏನು ಇಮೇಜ್ ಇತ್ತು ಅದು ಪೂರ್ತಿಯಾಗಿ ನಾರ್ಮಲ್ ಇಮೇಜ್ ಥರ ಆಗುತ್ತೆ. ಓಕೆ, ಅಷ್ಟೇ. ಅಷ್ಟಕ್ಕೆ ಇದು ಅಂದರೆ ನಮಗೆ ಹಿಸ್ಟ್ರಿ ಅಂದರೆ ಹಿಂದಿಂದು ಏನು ಇಮೇಜ್ ಇತ್ತು ಆ ಥರ ಆಗಿ ಚೇಂಜ್ ಆಗುತ್ತೆ. ನೋಡಿ ಈ ರೀತಿಯಾಗಿ, ನೋಡಿ ಎಷ್ಟು ಫಾಸ್ಟಾಗಿ ಆಯ್ತಲ್ಲ. ಓಕೆ, ಇದನ್ನು ಬೇರೆ ರೀತಿಯಿಂದನೂ ಮಾಡ್ಬೋದು.
ಬ್ಲ್ಯಾಕ್ ಆ್ಯಂಡ್ ವೈಟ್ ಇಮೇಜ್ ಮಾಡಿ ಎರೇಜ್ ಮಾಡೋದ್ರಿಂದ, ನಾವು ಬ್ಯಾಕ್ಗ್ರೌಂಡ್ ಇಮೇಜು ಎರೇಜ್ ಮಾಡೋದ್ರಿಂದ ಕೂಡ ಇದೇ ಎಫೆಕ್ಟ್ ಕೊಡುತ್ತೆ. ಅದು ಹೇಗೆ ಅಂತ ತೋರಿಸ್ತೀನಿ. ಓಕೆ, ನೋಡಿ ಇಲ್ಲಿಂದ ಇಷ್ಟೇ ಮುಗೀತಿದೆ. ಈಗ ನೋಡಿ ಇಮೇಜ್ ಯಾವ ರೀತಿ ಕಾಣಿಸುತ್ತೆ. ಈ ರೀತಿಯಾದಂಥ ಇಮೇಜ್ಗಳನ್ನ Ctrl+0 ಅಂದರೆ ಫಿಟ್ ಸ್ಕ್ರೀನ್ ಆಗುತ್ತೆ. ಓಕೆ, ಈ ರೀತಿಯಾದಂಥ ಇಮೇಜ್ಗಳನ್ನ ನಾವು ಕ್ರಿಯೇಟ್ ಮಾಡಬೇಕಾದಂಥ ಟೈಮಲ್ಲಿ, ಅಥವಾ ಇಲ್ಲಿ ನೋಡಿ ಬ್ಯಾಕ್ಗ್ರೌಂಡ್ ಸ್ಯಾರಿನಲ್ಲಿ ಎಲ್ಲಾದರೂ ಗೋಲ್ಡ್ ಟೈಪ್ ಏನಾದರೂ ಇದ್ದರೆ, ಇಲ್ಲಿ ಸೆರಗಿನಲ್ಲಿ ಅಥವಾ ಈ ಥರ ಎಲ್ಲಾದರೂ ಡಿಸೈನಲ್ಲಿ ಎಲ್ಲಾದರೂ ಇದ್ದರೆ ನೋಡಿ, ಇವಾಗ ಬಿಫೋರ್ ಅಂದರೆ ಇದು ಈಗ ನಾವು ಮಾಡಿರೋದು, ಇದಕ್ಕಿಂತ ಮುಂಚೆ ಇದು ಈ ರೀತಿ ಇತ್ತು, ನಾವು ಈ ಥರ ಮಾಡಿದ್ದೀವಿ. ನೋಡಿದ್ರಲ್ಲ, ಈ ರೀತಿಯಾಗಿ ಹಿಸ್ಟ್ರಿ ಬ್ರಷ್ ಟೂಲಿಂದ ವರ್ಕ್ ಮಾಡ್ಬೋದು. ಇದೇ ವರ್ಕ್ನ ಇನ್ನೊಂದು ರೀತಿಯಾಗಿ ಯಾವ ರೀತಿ ಮಾಡ್ಬೋದು ಅಂತ ನಾನು ಹೇಳಲ್ಲ. ಸಿಂಪಲ್ಲಾಗಿ Ctrl+J ಅಂತಂದರೆ ಡೂಪ್ಲಿಕೇಟ್ ಮಾಡ್ಕೊತಾ ಇದ್ದೀನಿ. ನಾನು ಈಗ ವರ್ಕ್ ಮಾಡಿರೋ ಲೇಯರ್ 1. ಓಕೆ, ಈ ಲೇಯರ್ನ ಕ್ಲೋಸ್ ಮಾಡ್ಕೊತಾ ಇದ್ದೀನಿ. ಬ್ಯಾಕ್ಗ್ರೌಂಡ್ ಲೇಯರ್ ಅಂತ ಏನಿದೆಯೋ ಆ ಲೇಯರಲ್ಲಿದೆ. ಈಗ ಈ ಲೇಯರ್ನ ನಾವೇನು ಮಾಡ್ಬೋದು ಅಂದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡಿಬಿಟ್ಟು, ನೋಡಿ ಇಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡಿ. ಓಕೆ, ಈಗ ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡಿದ್ಮೇಲೆ ಓಕೆ, ಅದನ್ನು ನೆಕ್ಸ್ಟ್ ಟೂಲ್ನಲ್ಲಿ ನಾನು ಹೇಳ್ಕೊಡ್ತೀನಿ. ಇದನ್ನು ಬ್ಲ್ಯಾಕ್ ಆ್ಯಂಡ್ ವೈಟು ಬೇರೆ ಇಮೇಜ್, ಒಂದೇ ಇಮೇಜಲ್ಲಿ ಈ ಥರ ಮಾಡೋದು ಬಿಟ್ಟು ಬೇರೆ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು, ಓಕೆ, ಅದು ನಿಮಗೆ ನೆಕ್ಸ್ಟ್ ಟೂಲಲ್ಲಿ ತುಂಬ ಯೂಸ್ ಆಗೋವಂಥ ಟೂಲ್ ಅದು. ಓಕೆ, ಈಗ ಬೇಡ. ಓಕೆ, ಇಷ್ಟಕ್ಕೆ ಸ್ಟಾಪ್ ಮಾಡೋಣ. ನೆಕ್ಸ್ಟ್ ಇನ್ನೊಂದು ಇಮೇಜ್ ಇದೆ, ಇದನ್ನು ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡೋಣ. ಓಕೆ, ಈಗ ನೋಡಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಆದಮೇಲೆ ಓಕೆ ಮಾಡಿಕೊಂಡು ನಾವು ಹಿಸ್ಟ್ರಿ ಬ್ರಷ್ ಟೂಲ್ನಿಂದ ಈ ರೀತಿಯಾಗಿ ಫಾಸ್ಟಾಗಿ ಹಿಸ್ಟ್ರಿ ಅಂದರೆ ಹಿಂದಿನದು ಏನಿದೆಯೋ ಅದನ್ನು ಮತ್ತೆ ವಾಪಸ್ ತಗೊಳೋದು. ಓಕೆ, ಈಗ ಅಬ್ಸರ್ವ್ ಮಾಡ್ತಾ ಇದ್ರೆ ನಿಮಗೆ ಗೊತ್ತಾಗ್ತಾ ಇರುತ್ತೆ. ಬ್ರಷ್ ಸೈಜ್ನ ಚಿಕ್ಕದಾಗಿ ಮಾಡಿಕೊಂಡು ಇಲ್ಲಿ ಈ ರೀತಿಯಾಗಿ ತೆಗಿತಾ ಹೋಗಬೇಕು. ಅಂದರೆ ನಮ್ಗೆ ಎಲ್ಲೆಲ್ಲಿ ಗೋಲ್ಡ್ ಇದೆ ಅಂತ ಗೊತ್ತಿರಬೇಕು ಅಂತಂದರೆ, ನಾವು ನಮಗೇನಾದರೂ ಗೊತ್ತಾಗಲಿಲ್ಲ ಅಂದ್ರೂ ನಾವು ಇನ್ನೊಂದು ಇಮೇಜ್ನ ಇಟ್ಕೊಂಡಿದ್ದೀವಲ್ಲ ಬ್ಯಾಕ್ಗ್ರೌಂಡಲ್ಲಿ, ಆ ಇಮೇಜ್ನ ನೋಡಿ ತಿಳ್ಕೊಬೋದು. ನೋಡಿ ಇಲ್ಲಿ ಸ್ಯಾರಿದೆಲ್ಲನೂ ಇದೆ, ಜ್ಯುವೆಲರಿ ಎಫೆಕ್ಟು, ಇದನ್ನು ಕೂಡ ನಾವು ಮಾಡ್ಕೋಬೋದು. ನೋಡಿ ಈ ರೀತಿಯಾಗಿ ಆಗಿದೆ. Ctrl+0 ಫಿಕ್ಸ್. ನೋಡಿ ಈ ರೀತಿಯಾಗಿ ಇಮೇಜ್ನ ಹಿಸ್ಟ್ರಿ ಟೂಲಿಂದ ಮಾಡ್ಕೋಬೋದು. ಓಕೆ, ಜ್ಯುವೆಲರಿ ಏನಿದೆಯೋ ಅದನ್ನು ಇನ್ನೂ ಸ್ವಲ್ಪ ಈ ಸೆರಗಿನಲ್ಲಿ ಎಲ್ಲೆಲ್ಲನೂ ಜ್ಯುವೆಲರಿ ಎಫೆಕ್ಟ್ ಇದೆ. ಓಕೆ, ಈಗ ನೋಡಿ ಇಲ್ಲಿ ಕೂಡ ತೆಗಿಬೋದು. ನೋಡಿ ಇಲ್ಲಿಂದ ಇದೆ. ಓಕೆ, ನಾವು ಬ್ರಷ್ ಟೂಲಲ್ಲಿ ಸೆಲೆಕ್ಷನ್ ಮಾಡ್ಕೊಂಡಿಲ್ಲ ಅಂತಂದರೆ ಪಕ್ಕದಲ್ಲಿರೋ ಕಲರ್ ಕೂಡ ಬಂದ್ಬಿಡುತ್ತೆ. ನೋಡಿ ಈ ಥರ ಅದನ್ನು ತಗೊಬಿಡೋಣ. ಓಕೆ, ಈ ರೀತಿಯಾಗಿ ನಾವು ವರ್ಕ್ ಮಾಡ್ಬೋದು. ಓಕೆ, ನೋಡಿ ಈ ರೀತಿ. ನೋಡಿ ಮುಂಚೆ ಇದ್ದಿದ್ದಕ್ಕೂ ಈಗ ನೋಡೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆಯಲ್ಲ. ಇಲ್ಲಿ ಇನ್ನೊಂದು ಸ್ವಲ್ಪ ಚಿಕ್ಕದಾಗಿ ಬ್ರಷ್ನ ಮಾಡಿಕೊಂಡು ವರ್ಕ್ ಮಾಡೋದ್ರಿಂದ ಡೀಟೇಲ್ಸ್ ಚೆನ್ನಾಗಿ ಬರುತ್ತೆ, ಬಟ್ ಟೈಮ್ ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ. ಓಕೆ, ನೋಡಿ ಈಗ ಫೈನಲ್ಲಾಗಿ ಇಮೇಜು ಈ ರೀತಿ ಆಗಿದೆ. ಇದು ಮುಂಚೆ ಯಾವ ರೀತಿ ಇತ್ತು ಈಗ ನೋಡಿ ಈ ರೀತಿ ಇರೋಂಥ ಇಮೇಜ್ನ ನಾವು ಈ ರೀತಿ ಮಾಡಿದ್ದೀವಿ. ಈ ರೀತಿ ಮಾಡಬೇಕಾದ್ರೆ ನಮಗೆ ಈ ಟೂಲು ತುಂಬಾ ಯೂಸ್ ಆಗುತ್ತೆ. ಓಕೆ, ಅಥವಾ ಇದೇ ಟೂಲು ಬೇರೆ ಎಲ್ಲೆಲ್ಲಿ ಯಾವ್ಯಾವ ರೀತಿಯಾಗಿ ಯೂಸ್ ಆಗುತ್ತೆ ಅನ್ನೋದನ್ನ ನೋಡೋಣ. ಓಕೆ, ಇದು ನೋಡಿದ್ರಲ್ಲ ಜ್ಯುವೆಲರಿಗಳನ್ನ, ಅಂದರೆ ಹಿಸ್ಟ್ರಿ ಮುಂಚೆ ಏನಿತ್ತು ಅದು ಅದೇ ರೀತಿ ತಂದಿದ್ದೀವಿ. ಓಕೆ, ಈಗ ನೆಕ್ಸ್ಟ್ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಈ ಲೇಯರ್ನ ಡಿಲೀಟ್ ಮಾಡಾಕ್ತಿದ್ದೀನಿ. ಓಕೆ, ಈಗ ಈ ಲೇಯರ್ನ ಡಿಲೀಟ್ ಮಾಡಿದ್ಮೇಲೆ Ctrl+J ಮಾಡ್ಕೊತೀನಿ, ಅಂದರೆ ಇನ್ನೊಂದು ಲೇಯರ್ನ ಕ್ರಿಯೇಟ್ ಮಾಡ್ಕೊತೀನಿ. ಓಕೆ, Ctrl+J ಅಂತ ಆದಮೇಲೆ ಈಗ ನೆಕ್ಸ್ಟ್ ಟೂಲ್ ಏನಿದೆ ಅಂತಂದರೆ
ಆರ್ಟ್ ಹಿಸ್ಟ್ರಿ ಬ್ರಷ್ ಟೂಲ್ ಅಂತ ಇದೆ. ಓಕೆ, ಆರ್ಟ್ ಹಿಸ್ಟ್ರಿ ಬ್ರಷ್ ಟೂಲ್ ಅನ್ನೋದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡೋಣ. ಈಗ ಇಲ್ಲಿ ಕೆಲವೊಂದು ಬ್ರಷ್ಗಳನ್ನ ಕೂಡ ನಾವು ಚೇಂಜ್ ಮಾಡ್ಕೋಬೋದು. ಓಕೆ, ನೋಡಿ ಇಲ್ಲಿರುವಂಥ ಬ್ರಷ್ಗಳನ್ನ ಚೇಂಜ್ ಮಾಡ್ಕೋಬೋದು. ನೋಡಿ ಈ ರೀತಿ ಬರುತ್ತೆ. ಈ ರೀತಿ ಬಂದಾಗ ಏನಾಗುತ್ತೆ ಅಂತಂದರೆ, ಓಕೆ ರಿಮೂವ್ ಮಾಡೋಣ. ನಾನು ನಿಮಗೆ ನಾರ್ಮಲ್ ಬ್ರಷಲ್ಲೇ ತೋರಿಸ್ತೀನಿ. ಓಕೆ, ಆರ್ಟ್ ಹಿಸ್ಟ್ರಿ ಬ್ರಷ್ ಟೂಲ್ ತೊಗೊಂಡಿದ್ದೀನಿ. ಓಕೆ, ಆರ್ಟ್ ಹಿಸ್ಟ್ರಿ ಬ್ರಷ್ ಟೂಲ್ ತೊಗೊಂಡು ನಾನು ಕಂಟ್ರೋಲ್ Z ಮಾಡಿ ನಿಮಗೆ ತುಂಬ ಚಿಕ್ಕದಾಗಿ ಇಟ್ಕೊಂಡು ವರ್ಕ್ ಮಾಡಬೇಕು. ಇದರಲ್ಲಿ ಆರ್ಟಿಸ್ಟ್ಗಳಿಗೆ ಇದು ತುಂಬಾ ಇಂಪಾರ್ಟೆಂಟು. ನೋಡಿ ಈ ರೀತಿಯಾಗಿ ಓಕೆ, ನೋಡಿ ಕಂಟ್ರೋಲ್ Z ಮಾಡ್ತಾ ಇದ್ದೀನಿ. ಓಕೆ, ಇದು ಜಾಸ್ತಿ ಆಗುತ್ತೆ. ಇದು ನೋಡಿದ್ರೆ ಏನೋ ಒಂದು ಪೇಂಟಿಂಗ್ ಅನ್ನೋ ಥರ ಎಫೆಕ್ಟ್ ಕಾಣಿಸುತ್ತೆ. ಕಂಟ್ರೋಲ್ Z ನಾವು ಸ್ವಲ್ಪ ಚಿಕ್ಕದಾಗಿ ಇಟ್ಕೊಂಡು ಮಾಡಬೇಕು. ಇಲ್ಲಿ ಅದು ಅಲ್ಲದೆ ಇಲ್ಲಿ ಮೋಡ್ಸಲ್ಲಿ ನೋಡಿ, ಇಲ್ಲಿ ಕೆಲವೊಂದು ಆಪ್ಷನ್ಸ್ ಕೂಡ ಇರ್ತವೆ. ನೋಡಿ ಈ ರೀತಿಯಾಗಿ ಕೆಲವೊಂದು ಆಪ್ಷನ್ಸ್ಗಳು ಇಲ್ಲಿ ಕಾಣಿಸ್ತಾ ಇರ್ತವೆ. ನಾನೇನು ಮಾಡ್ತಾ ಇದ್ದೀನಿ, ಪೂರ್ತಿ ಇದು ನೋಡಿದ್ರೆ ಏನೋ ಒಂದು ಪೇಂಟಿಂಗ್ ಮಾಡಿದಾರೇನೋ ಅನ್ನೋ ರೀತಿಯಲ್ಲಿ ಇರುತ್ತೆ. ಓಕೆ, ಡಾರ್ಕಿನಲ್ಲಿ ಇಲ್ಲಿ ಲೈಟ್ ಏನಂತ ಕೊಟ್ಟರೆ ಈ ರೀತಿಯಾಗಿಲ್ಲನೂ ಎಫೆಕ್ಟ್ ಇರುತ್ತೆ. ಇಲ್ಲಿ ಸ್ಯಾಚುರೇಷನ್ ಅಂತ ಕೊಟ್ಟರೆ ಸ್ಯಾಚುರೇಷನ್ ಅಂದರೆ ಕಲರು, ಸ್ಯಾಚುರೇಷನ್ ಕಲರ್ ಆಗುತ್ತೆ. ಈ ಎಫೆಕ್ಟ್ಗಳನ್ನ ಇಲ್ಲಿ ನಾರ್ಮಲಾಗಿ ಇಟ್ಕೊಂಡ್ರೆ ನಾರ್ಮಲಾಗಿ ಈ ರೀತಿಯಾಗಿ ಕಾಣಿಸುತ್ತೆ. ಓಪನ್ ಬ್ರ್ಯಾಕೆಟ್, ಕ್ಲೋಸ್ ಬ್ರ್ಯಾಕೆಟ್. ನೋಡಿ, ಬ್ರಷ್ ಸೈಜ್ನ ಚಿಕ್ಕದು ಮಾಡಬೇಕು ಅಂತಂದರೆ ಓಪನ್ ಬ್ರ್ಯಾಕೆಟ್ ಮಾಡಬೇಕು, ದೊಡ್ಡದು ಮಾಡಬೇಕು ಅಂದರೆ ಕ್ಲೋಸ್ ಬ್ರ್ಯಾಕೆಟ್ ಮಾಡಬೇಕು. ಇದು ತುಂಬ ದೊಡ್ಡದಾದರೆ ಈ ರೀತಿಯಾಗಿ ಇರುತ್ತೆ. ಒಂದು ಸ್ವಲ್ಪ ಚಿಕ್ಕದಾಗಿ ಇಟ್ಕೊಂಡು ವರ್ಕ್ ಮಾಡಬೇಕು. ಓಕೆ, ನೋಡಿದ್ರಲ್ಲ ಈ ಎಫೆಕ್ಟ್ ಬಂದಿದೆ. ಈಗ ನಾನು ಆರ್ಟ್ ಹಿಸ್ಟ್ರಿ ಬ್ರಷ್ ಟೂಲ್ ತಗೊಂಡು ಓಕೆ ಸ್ವಲ್ಪ ಈ ಫೇಸಲ್ಲಿ ನನಗೆ ಕ್ಲಾರಿಟಿ ಬೇಕು. ಅವಾಗ ಏನು ಮಾಡ್ತೀನಿ, ಆರ್ಟ್ ಹಿಸ್ಟ್ರಿ ಬ್ರಷ್ ಟೂಲ್ ತಗೊಂಡು ಸ್ವಲ್ಪ ಮಟ್ಟಿಗೆ ಅಂದರೆ ನನಗೆ ಎಲ್ಲಿ ಕ್ಲಾರಿಟಿ ಬೇಕೋ ಅಲ್ಲಿ ನೋಡಿ ನಾನು ಸ್ವಲ್ಪ ಚೇಂಜ್ ಮಾಡಿಕೊಂಡ್ರೆ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಓಕೆ, ಈ ರೀತಿಯಾಗಿ ಏನಾದರೂ ಮಾಡ್ಬೋದು. ಈಗ ಇದರಲ್ಲೂ ನೋಡಿದ್ರಲ್ಲ ಈ ರೀತಿಯಾಗಿ ಮಾಡಿದ್ದೀವಿ. ಒಂದು ಕಂಟ್ರೋಲ್ O ಅಂತ ಇನ್ನೊಂದು ಇಮೇಜ್ ತಗೋಣ. ನನಗೆ ಚೆನ್ನಾಗಿ ಕಾಣಿಸ್ಬೇಕು ಅಂತಂದರೆ ಈ ಥರದ್ದು ವರ್ಕ್ಸಲ್ಲಿ, ಅಂದರೆ ಈ ಕೂದಲೆಲ್ಲ ಈ ಥರ ಎಲ್ಲ ಇರುತ್ತಲ್ಲ, ಈ ಥರದ್ದು ವರ್ಕ್ಸಲ್ಲಿ ನನಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಯಾವ ರೀತಿ ಅಂತ ನೋಡೋಣ ಇಲ್ಲಿ. ಓಕೆ, ನೋಡಿ ಲಾಕ್ ಇರೋದ್ರಿಂದ ನಮಗೇನು ವರ್ಕ್ ಆಗ್ತಾಯಿಲ್ಲ. ಲಾಕ್ ಓಪನ್ ಮಾಡಿ ಕಂಟ್ರೋಲ್ J ಮಾಡ್ಕೊಳ್ಳಿ, ಯಾಕೆಂದರೆ ನಮಗೆ ನೆಕ್ಸ್ಟ್ ಬಿಫೋರ್ ಆಫ್ಟರ್ ನೋಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಓಕೆ, ಇಲ್ಲಿ ಆರ್ಟ್ ಹಿಸ್ಟ್ರಿ ಬ್ರಷ್ ಟೂಲ್ ತಗೊಳ್ಳಿ. ಇದನ್ನು ತುಂಬ ಚಿಕ್ಕದಾಗಿರಬೇಕು. ಓಕೆ, ಚಿಕ್ಕದಾಗಿದ್ದಾಗ ಓಕೆ ಕಂಟ್ರೋಲ್ Z ಇನ್ನೂ ಚಿಕ್ಕದಾಗಿ ಮಾಡ್ಕೊಳ್ಳೋಣ. ನೋಡಿ ಈ ರೀತಿಯಾದಂಥ ಎಫೆಕ್ಟ್ ಬರುತ್ತೆ. ಏನಿಲ್ಲ, ಅದ್ರ ಮೇಲ್ಗಡೆ ನಾನು ಮೂವ್ ಮಾಡ್ತಾ ಇದ್ರೆ ಏನೋ ಒಂದು ಆಯಿಲ್ ಕಲರ್ ಪೇಂಟಿಂಗ್ ಥರ ಕಾಣಿಸುತ್ತೆ. ಆರ್ಟಿಸ್ಟ್ಗಳಿಗಂತೂ ಇದು ತುಂಬಾ ಯೂಸ್ ಆಗುತ್ತೆ. ಕ್ಲಿಯರಾಗಿ ನೋಡ್ಕೊಬಿಡಿ. ನೋಡಿ ನಮ್ಗೆ ಯಾವುದನ್ನು ಪರ್ಫೆಕ್ಟ್ ಲೈನ್ ಅಂತ ಅನಿಸೋದೇ ಇಲ್ಲ. ಇದರಲ್ಲಿ ಏನೋ ಕ್ಲಿಯರಾಗಿ ಒಂದು ಪೇಂಟಿಂಗ್ನಲ್ಲಿ ಯೂಸ್ ಮಾಡಿದ್ದಾರೇನೋ ಅನ್ನೋ ಥರ ಫೀಲ್ ಬರುತ್ತೆ. ಈಗ ಬ್ರಷ್ ಟೂಲ್ ನಾನು ಇನ್ಕ್ರೀಸ್ ಮಾಡ್ಕೊತಾ ಇದ್ದೀನಿ. ಓಕೆ,
ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ಓಕೆ ಕಂಟ್ರೋಲ್ Z. ಇಲ್ಲಿ ಇರುವಂಥ ಸಮುದ್ರ ಕೂಡ ನಾವು ಜಾಸ್ತಿ ಚಿಕ್ಕದು ಮಾಡ್ಕೊಂಡಷ್ಟು ಚೆನ್ನಾಗಿ ಕಾಣಿಸುತ್ತೆ. ಸರಿ, ಬ್ರಷ್ ಟೂಲ್ನ ಇನ್ನೂ ಚಿಕ್ಕದು ಮಾಡ್ಕೊಳ್ಳಿ, ಕಂಟ್ರೋಲ್ Z. ಓಕೆ, ನಾನು ಸ್ವಲ್ಪ ಚಿಕ್ಕದು ಮಾಡ್ಕೊಳ್ಳಿ ಬ್ರಷ್ನ ಎಷ್ಟು ಚಿಕ್ಕದು ಮಾಡ್ಕೊತೀರೋ ಅಷ್ಟು ನಮಗೆ ಚೆನ್ನಾಗಿ ಕಾಣಿಸುತ್ತೆ. ಅದಲ್ಲದೆ ಇಮೇಜ್ ಸ್ವಲ್ಪ ಕ್ಲಾರಿಟಿ ಇರೋಂಥ ಇಮೇಜ್ನ ಯೂಸ್ ಮಾಡಿ ಈ ವರ್ಕ್ ಮಾಡಬೇಕಾದ್ರೆ ಮಾತ್ರ. ನೋಡಿ, ಈ ರೀತಿಯಾಗಿ ಮಾಡೋದ್ರಿಂದ ಪೂರ್ತಿ ಇಮೇಜ್ ನಿಮಗೆ ನೋಡಿದಾಗ ಗೊತ್ತಾಗುತ್ತೆ. ಓಕೆ, ಇನ್ನೂ ತುಂಬ ಚಿಕ್ಕದಂತ ಮಾಡಿದಾಗ ನೋಡಿ, ಇಲ್ಲಿ ಮಿಕ್ಸ್ ಆಗಬೇಕು ಅಂತಂದರೆ ಓಕೆ, ಒಂದು ಪಾಯಿಂಟ್ ದೊಡ್ಡದು ಮಾಡಿದ್ರೂ ತುಂಬ ದೊಡ್ಡದಾಗುತ್ತೆ ಇಲ್ಲಿ. ಓಕೆ ನೋಡಿ, ಈ ಎಫೆಕ್ಟು ಬೇರೆ ಎಲ್ಲೂ ನಮಗೆ ಮಾಡೋದಕ್ಕೆ ಪರ್ಫೆಕ್ಟಾಗಿ ಸಿಗಲ್ಲ. ನಾನು ಎಫೆಕ್ಟ್ಸಲ್ಲಿ ಇನ್ನೂ ಹೇಳಬೇಕಾದ್ರೆ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ, ಬಟ್ ಈ ಎಫೆಕ್ಟ್ ಮಾತ್ರ ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ಓಕೆ, ಇದನ್ನ ಒಂದ್ಸರಿ ಕ್ಲಿಯರಾಗಿ ನೋಡ್ಕೊ. ಕಂಟ್ರೋಲ್ Z. ಈಗ ಬ್ರಷ್ ಸೈಜ್ನ ಸ್ವಲ್ಪ ಚೇಂಜ್ ಮಾಡ್ಕೊಂಡ್ರೂ ಕೂಡ ಇದು ಚೇಂಜ್ ಆಗಿಬಿಡುತ್ತೆ. ನೋಡಿ, ಈ ರೀತಿಯಾಗಿ ಮಾಡಿಬಿಡಬೇಕು. ಓಕೆ, ಈಗ ನೋಡಿ, ನಿಮಗೆ ನೋಡೋದಕ್ಕೆ ಏನೋ ಒಂದು ಪೇಂಟಿಂಗ್ ಥರನೇ ಕಾಣಿಸುತ್ತೆ, ಬಿಟ್ಟರೆ ಇದು ಒರಿಜಿನಲ್ ಫೋಟೋ ಅಂತ ಯಾರಿಗೂ ಗೊತ್ತಾಗಲ್ಲ. ನೋಡಿ, ಈ ರೀತಿಯಾಗಿ ಆಯಿಲ್ ಕಲರ್ ಎಫೆಕ್ಟ್ನ ಈ ರೀತಿಯಾಗಿ ಕೊಡುತ್ತದೆ. ಓಕೆ, ಈಗ ನಾನು ಬಿಫೋರ್ ಆಫ್ಟರ್ ನೋಡ್ಕೊಳ್ಳಿ. ಈಗಿದ್ದು ಹೀಗಾಗಿದೆ ನೋಡಿ, ನೋಡಿದ್ರಲ್ಲ. ಈ ರೀತಿಯಾಗಿ ಫೋಟೋಶಾಪ್ನ ಯೂಸ್ ಮಾಡಿ ಏನಂದರೆ ನಾವು ಕೆಲವೊಂದು ಆ್ಯಪ್ಸಲ್ಲೂ ಕೂಡ ಮೊಬೈಲಲ್ಲಿ ಬರುತ್ತೆ, ಆದರೆ ಮೊಬೈಲಲ್ಲಿಗಿಂತ ನಾವು ಡಿಸ್ಪ್ಲೇನಲ್ಲಿ ಮಾಡೋದೇ. ನಾವು ಎಲ್ಲಾದರೂ ಜಾಬ್ಗೆ ಅಂತ ಅಪ್ಲೈ ಮಾಡಿದ್ರೆ ಅವ್ರು ನಿಮ್ಗೆ ಮೊಬೈಲಲ್ಲಿ ಮಾಡಿಕೊಡಿ, ಇಮೇಜ್ನ ಕ್ರಿಯೇಟ್ ಮಾಡಿಕೊಡಿ ಅಥವಾ ಎಡಿಟಿಂಗ್ ಮಾಡಿಕೊಡಿ ಅಂತ ಕೊಡಲ್ಲ. ಯಾಕೆಂದರೆ ಸಾಫ್ಟ್ವೇರಲ್ಲೇ ಕೊಡ್ತಾರೆ. ಯಾಕೆಂದರೆ ಮೊಬೈಲಲ್ಲಿ ತುಂಬ ಕಡಿಮೆ ಆದಂಥ ಆಪ್ಷನ್ಸ್ಗಳು ಇರ್ತವೆ. ಇಲ್ಲಿ ನಮಗೆ ಕ್ವಿಕ್ಕಾಗಿ ಜಾಸ್ತಿ ಆಪ್ಷನ್ಸ್ಗಳು ಇರ್ತವೆ. ಡೆಸ್ಕ್ಟಾಪ್ ಆಗಿರ್ಬೋದು ಅಥವಾ ಲ್ಯಾಪ್ಟಾಪ್ ಆಗಿರ್ಬೋದು, ಏನಾದರೂ ಆಗಲಿ ಇಲ್ಲಿ ಜಾಸ್ತಿ ಆಪ್ಷನ್ಸ್ ಇರ್ತವೆ. ನಮಗೆ ಮೊಬೈಲಲ್ಲಿ ಎಡಿಟಿಂಗ್ ಮಾಡಿ ಈ ಎಫೆಕ್ಟ್ ಕೊಡಿ ಅಂದರೆ ಇದೊಂದೇ ಎಫೆಕ್ಟ್ ಕೊಡೋದಕ್ಕೆ ಮಾತ್ರನೇ ಒಂದು ಆ್ಯಪ್ ಇರುತ್ತೆ. ಆ ಥರ ಎಲ್ಲ ಆಗುತ್ತೆ. ಸೊ ನಾವು ಕೆಲವೊಂದು ಆಪ್ಷನ್ಸ್ ಇರ್ತವೆ, ಬಟ್ ಇಷ್ಟು ಕ್ಲಿಯರಾಗಿ ನಮ್ಮ ರೆಸೊಲ್ಯೂಷನ್ಗೆ, ನಮ್ಮ ಸೈಜ್ಗೆ, ನಮ್ಮ ಫೋಟೋಗಳನ್ನ ಅಷ್ಟು ನಮ್ಗೆ ಯಾವ ರೀತಿಯ ಬೇಕೋ ಆ ರೀತಿಯಾಗಿ ಕೊಡೋದಕ್ಕಾಗೋದಿಲ್ಲ ಅದ್ರ ಕೈಲಿ. ಓಕೆ, ನಾನೀಗ ಇಷ್ಟೆಲ್ಲನೂ ಮಾಡಿದ್ದೀನಲ್ವಾ, ಈಗ ಬಿಫೋರು ಆಫ್ಟರು. ಓಕೆ, ನೋಡ್ತಾ ಇದ್ದೀರಲ್ಲ. ಈಗ ಇದೇ ಫೋಟೋನ ಸ್ವಲ್ಪ ಇಲ್ಲೆಲ್ಲಾದರೂ ಸ್ವಲ್ಪ ಚೇಂಜ್ ಮಾಡಬೇಕು ಅಂದರೆ ನಾವು ಮತ್ತೆ ಹಿಸ್ಟ್ರಿ ಬ್ರಷ್ ಟೂಲ್ಗೆ ಹೋಗಿ ಸ್ವಲ್ಪ ದೊಡ್ಡದು ಮಾಡಿಕೊಂಡು ಬ್ರಷ್ನ ನೋಡಿ, ಯಾವುದಾದ್ರೂ ಒಂದು ಸ್ವಲ್ಪ ಫೇಸ್ ಏನಾದರೂ ಕಾಣಿಸ್ಬೇಕು, ಸ್ವಲ್ಪ ಅಂದರೆ ನಮಗೇನಾಗುತ್ತೆ ಅಂದರೆ ಅದು ಬಂದ್ಬಿಡುತ್ತೆ. ನೋಡಿ, ಇಲ್ಲಿ ನಾನು ಹಿಂದೆಗಡೆ ಬ್ಯಾಕ್ಗ್ರೌಂಡ್ ಇದನ್ನು ಸ್ವಲ್ಪ ಟಚ್ ಮಾಡಿದ ತಕ್ಷಣ ಬಂದ್ಬಿಡುತ್ತೆ. ಈ ರೀತಿಯಾಗಿ ಟಚ್ ಅಪ್ಗಳು ಬೇಕಾದರೆ ತಗೋಬೋದು. ಓಕೆ, ಈಗ ಇದಿಷ್ಟು ನೋಡಿದ್ರಲ್ಲ, ಇದು ಬಿಫೋರು ಆಫ್ಟರು. ಕಂಟ್ರೋಲ್ O. ತುಂಬ ಚಿಕ್ಕದಾಗಿ ಇಟ್ಕೊಂಡಷ್ಟು ನಮಗೆ ವರ್ಕ್ ಚೆನ್ನಾಗಿರುತ್ತೆ. ನೋಡಿ, ಈಗ ಪೂರ್ತಿ ದೊಡ್ಡದಾಗಿ ಮಾಡ್ತೀನಿ, ಈ ರೀತಿ ಆಗುತ್ತೆ. ಅದಕ್ಕೆ ಈ ಬ್ರಷ್ ಟೂಲ್ ಮಾತ್ರ ಏನು ಆರ್ಟಿಸ್ಟ್ ಬ್ರಷ್ ಟೂಲ್ ಮಾತ್ರ ಆರ್ಟಿಸ್ಟ್ರಿ ಬ್ರಷ್ ಟೂಲ್ನ ಸಿಂಪಲ್ಲಾಗಿ ಯೂಸ್ ಮಾಡಬೇಕು. ನೋಡಿ, ಈ ರೀತಿಯಾಗಿ ರೊಟೇಷನ್ ಆಗುತ್ತೆ ಇಲ್ಲಿರುವಂಥ ಆಪ್ಷನ್ ಕಲರೆಲ್ಲ. ನಾವು ಇದನ್ನು ತುಂಬ ಚಿಕ್ಕದಾಗಿ ಇಟ್ಕೊಂಡಾಗ ನಮಗೆ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ತೋರಿಸ್ತೀನಿ. ಬೇಳೆ ತಗೋಣ. ಓಕೆ, ನೋಡಿ, ಈ ರೀತಿಯಾಗಿ ನಾವು ಪೇಂಟಿಂಗ್ ಎಫೆಕ್ಟ್ನ ಕೊಡ್ಬೋದು.
ನೀವು ನೋಡ್ತಾ ಇದ್ರೆ ಕ್ಲಿಯರಾಗಿ ಈ ರೀತಿಯಾಗಿ ಪೇಂಟಿಂಗ್ ಎಫೆಕ್ಟ್ ಬರ್ತಾ ಇರುತ್ತೆ ನೋಡಿ. ನಾನು ದೊಡ್ಡದು ಮಾಡಿದ ತಕ್ಷಣ ಇದೇನಾಗುತ್ತೆ, ಜಾಸ್ತಿ ತಗೊಬಿಡುತ್ತೆ. ಮೈನೇಟಾಗಿ ವರ್ಕ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಅಂದರೆ ತುಂಬ ಸಣ್ಣದಾಗಿ ಇಟ್ಕೊಂಡು ಬ್ರಷ್ನ ವರ್ಕ್ ಮಾಡೋದ್ರಿಂದ ಈ ಎಫೆಕ್ಟ್ನೆಲ್ಲನೂ ಕೂಡ ಚೆನ್ನಾಗಿ ನೋಡ್ಬೋದು. ನೋಡಿ, ಇಷ್ಟರಲ್ಲೇ ಇರಬೇಕು. ನೋಡೋರಲ್ಲ, ಈ ಥರ ಎಫೆಕ್ಟ್ ಏನಾದರೂ ಬೇಕು ಅಂತಂದರೆ ನಮಗೆ ಈ ಟೂಲಲ್ಲಿ ಮಾತ್ರ ಸಿಗುತ್ತೆ. ನೋಡೋದಕ್ಕೆ ದೂರದಿಂದ ನೋಡಿದ್ರೆ ಪೇಂಟಿಂಗ್ ಅನ್ನೋ ರೀತಿಯಲ್ಲೇ ಎಫೆಕ್ಟ್ ಇದೆ ನೋಡಿ. ಈ ಎಫೆಕ್ಟ್ನ ಇಲ್ಲಿ ನೀವು ಮಾಡ್ಕೋಬೋದು. ಓಕೆ, ಇದಿಷ್ಟು ಬ್ರಷ್ ಹಿಸ್ಟ್ರಿ ಬ್ರಷ್ ಟೂಲ್ ಆ್ಯಂಡ್ ಮತ್ತು ಆರ್ಟ್ ಹಿಸ್ಟ್ರಿ ಬ್ರಷ್ ಟೂಲ್. ಇಲ್ಲಿರುವಂಥ ಏರಿಯಾ ಎಷ್ಟು ಬೇಕು, ಎಷ್ಟು ಪರ್ಸೆಂಟ್ ಫಿಲ್ ಆಗಬೇಕು ಅನ್ನೋದ್ರ ಬಗ್ಗೆ ಇರುತ್ತೆ. ಇಲ್ಲೆಲ್ಲನೂ ಇರುತ್ತೆ. ಇಲ್ಲಿ ಬ್ರಷ್ ರೊಟೇಷನ್ ಇರುತ್ತೆ, ಟಾಲರೆನ್ಸ್ ಅಂತ ಇರುತ್ತೆ. ಟಾಲರೆನ್ಸ್ ಬೇಕಾದರೆ ನೀವು ಜಾಸ್ತಿ ಮಾಡ್ಕೋಬೋದು, ಕಡಿಮೆ ಮಾಡ್ಕೋಬೋದು. ಓಕೆ, ಟಾಲರೆನ್ಸ್ ಜಾಸ್ತಿ ಮಾಡ್ಕೊಂಡಾಗ ಏನಾಗುತ್ತೆ ಅಂತ ನೀವು ನೋಡಿ ಅಬ್ಸರ್ವ್ ಮಾಡಿ, ಅಷ್ಟು ವರ್ಕ್ ಆಗೋದಿಲ್ಲ. ಇಲ್ಲಾಂದರೆ ಫುಲ್ ದೊಡ್ಡದಾಗಿ ಕಾಣಿಸುತ್ತೆ ನಾವು ಯಾವುದಾದ್ರು ಇಮೇಜ್ ಮೇಲೆ ಕ್ಲಿಕ್ ಮಾಡೋದಾದರೆ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಕಾಣಿಸೋದಿಲ್ಲ. ಓಕೆ, ಅದಕ್ಕೆ ಈ ಟಾಲರೆನ್ಸ್ ಅನ್ನೋದು ಯಾವಾಗಲೂ ಪೂರ್ತಿ ಕಡಿಮೆ ಇಟ್ಕೋಬೇಕು. ಏರಿಯಾ ಎಷ್ಟು 50% ಆಕ್ಯುಪೈಡ್ ಮಾಡಬೇಕು ಅಂತಂದರೆ 50% ಇಟ್ಕೊಂಡ್ರೆ ಜಾಸ್ತಿ ಆಗುತ್ತೆ. ಆದಷ್ಟು ಕಡಿಮೆ ಇಟ್ಕೊಂಡು ವರ್ಕ್ ಮಾಡಬೇಕು. ಓಕೆ, ಇದರಲ್ಲಿ ನೋಡಿ, ಇಲ್ಲಿರುವಂಥ ಒಪೆಸಿಟಿನೂ ನಿಮಗೆ ಗೊತ್ತಿದೆ. ಒಪೆಸಿಟಿ ಅಂದರೆ ಟ್ರಾನ್ಸ್ಪರೆಂಟಾಗಿ ಸ್ವಲ್ಪ ಎಷ್ಟು ಪರ್ಸೆಂಟು 100% ಟ್ರಾನ್ಸ್ಪರೆಂಟಾಗಿ ಬರ್ತಾಯಿದೆ. ಅದೇ ನೀವು ಕಡಿಮೆ ಇಟ್ಕೊಂಡ್ರೆ ಕಡಿಮೆ ಟ್ರಾನ್ಸ್ಪರೆಂಟಾಗಿ ಕಾಣಿಸುತ್ತೆ. ಓಕೆ, ಈ ರೀತಿಯಾಗಿ ಇದನ್ನೆಲ್ಲ ನೀವು ಒಂದ್ಸರಿ ಈ ಮೆನು ಬಾರ್ನಲ್ಲಿರುವಂಥ ಆಪ್ಷನ್ಸ್ನೆಲ್ಲ ಚೆಕ್ ಮಾಡಿ. ಇಲ್ಲಿ ಇರುವಂಥ ಈ ಬ್ರಷ್ ಸೆಟ್ಟಿಂಗ್ಸ್ ಟೂಲ್ನ ಮಾತ್ರ ನಾನು ಫೈನಲ್ಗೆ ಹೇಳೋದು. ಯಾಕೆಂದರೆ ಈ ಬ್ರಷ್ ಸೆಟ್ಟಿಂಗ್ಸ್ನ ಬ್ರಷ್ನ ಹೇಗೆ ಕ್ರಿಯೇಟ್ ಮಾಡಬೇಕು ಮತ್ತು ಹೇಗೆ ನಾವು ಲೋಡ್ ಮಾಡಬೇಕು ಕ್ರಿಯೇಟ್ ಮಾಡಿ, ಆ ಬ್ರಷ್ನ ಎಲ್ಲಿ ಯೂಸ್ ಮಾಡಬೇಕು ಅಂತ ನಾವು ಮುಂದೆ ಬರುವಂಥ ಈ ಟೂಲ್ಸ್ ಎಲ್ಲ ಮುಗಿದ ಮೇಲೆ ಒಂದು ಕ್ಲಾಸ್ನಲ್ಲಿ ಹೇಳಲಾಗುತ್ತೆ. ಈಗ ಇದನ್ನಿಷ್ಟು ನೋಡಿದ್ರಲ್ಲ, ಇದನ್ನು ನೋಡಿ ಒಂದ್ಸರಿ ಪ್ರಾಕ್ಟೀಸ್ ಮಾಡಿ.